ಬೆಂಗಳೂರಿಗೆ ಬರುವ ಮುನ್ನವೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಇನ್ನು ಬೆಂಗಳೂರಿಗೆ ಬಂದೇ ಇಲ್ಲ, ನಾಳೆ ಮಧ್ಯರಾತ್ರಿ ಬರ್ತಾ ಇರೋದು. ಆದರೆ ಅದಕ್ಕೂ ಮುನ್ನವೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟು 4 ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿವೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವಕೀಲ ಅರುಣ್ ಅವರು ಈ ರೀತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಇವತ್ತು ಮಧ್ಯಾಹ್ನ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಒಟ್ಟು 3 ಅತ್ಯಾಚಾರ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದು. ಸೊ ಅದರಲ್ಲಿ ಈಗ 3 ಕೇಸ್ಗಳಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿದ್ದಾರೆ. ಇವತ್ತು ಮಧ್ಯಾಹ್ನ ಪ್ರಜ್ವಲ್ ಪರ ವಕೀಲ ಅರುಣ್ ಅವರು ಅರ್ಜಿಯನ್ನು ಹಾಕಿದ್ದಾರೆ. 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದರಲ್ಲಿ 1 ಲೈಂಗಿಕ ದೌರ್ಜನ್ಯ, ಅದು ಬೇಲಬಲ್ ಅಫೆನ್ಸ್, ಹಾಗಾಗಿ ಅದಕ್ಕೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿಲ್ಲ. ಉಳಿದಂತೆ 3 ಅತ್ಯಾಚಾರ ಪ್ರಕರಣ ಏನಿದೆ, ಈ 3 ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಅಲ್ಲಿಗೆ ಒಂದು ಏನಂತಂದರೆ, ಪ್ರಜ್ವಲ್ ಇಲ್ಲಿ ಲಾಯರ್ ಜೊತೆ ಅವರ ಪರ ವಕೀಲರ ಜೊತೆ ಅವರ ಹಿತೈಷಿಗಳ ಜೊತೆ ಅವರು ಸಂಪರ್ಕದಲ್ಲಿ ಇದ್ದರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅವರು ಬರೋದಕ್ಕೂ ಮುನ್ನವೇ ಈಗ ನಿರೀಕ್ಷಣಾ ಜಾಮೀನನ್ನು ಸಲ್ಲಿಸಿದ್ದಾರೆ. ಈಗ ಪ್ರಜ್ವಲ್ ಪರ ವಕೀಲರಾಗಿರ್ತಕ್ಕಂಥ ಅರುಣ್ ಅವ್ರಿಗೆ ಯಾರೋ ಒಬ್ಬರು ಸಜೆಷನ್ ಕೊಟ್ಟಿರಬೇಕಲ್ಲ, ಈ ಥರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಅಂತಂದ್ಬಿಟ್ಟು. ಹಾಗಾಗಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಗೊತ್ತಿಲ್ಲ ಕೋರ್ಟ್ ಇದನ್ನು ಯಾವಾಗ ವಿಚಾರಣೆಯನ್ನು ಕೈಗೆತ್ಕೊಳ್ಳುತ್ತೆ ಅಂತ. ಇಮ್ಮಿಡಿಯೇಟಾಗಿ ಕೈಗೆತ್ಕೋಬೇಕು ಅಂತ ಎಲ್ಲೂ ಕಾನೂನಿಲ್ಲ. ನಾಳೆ ಮಧ್ಯರಾತ್ರಿ ಅವರೇ ಬರ್ತಾ ಇರೋದ್ರಿಂದ ಅಷ್ಟರ ಒಳಗಾಗಿ ಕೋರ್ಟ್ ಇವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ರೆ ಮಾತ್ರ ಬಂಧನದಿಂದ ತಪ್ಪಿಸ್ಕೋಬಹುದು. ಇಲ್ಲ ಅಂತಂದರೆ SIT ಅವರು ಬಂಧನಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.